ನಮಸ್ತೆ ಗೆಳೆಯರೇ, ನಿಮಗಂತೂ ಫೋಕಸ್ನ ಮಹತ್ವ ಏನಿದೆ ಅನ್ನೋದು ಗೊತ್ತೇ ಇದೆ. ಒಂದು ವೇಳೆ ನೀವು ನಿಮ್ಮ ಫೋಕಸನ್ನು ಹಾಗೂ ಕಾನ್ಸಂಟ್ರೇಷನನ್ನು 10x ಲೆವೆಲಲ್ಲಿ ಹೆಚ್ಚಿಸಿಕೊಳ್ಳಬೇಕೆಂಬ ಆಸೆಯನ್ನು ಹೊಂದಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆಯ ತನಕ ನೋಡಿ. ಈ ವಿಡಿಯೋದಲ್ಲಿ ನಾನು ನಿಮ್ಮ ಫೋಕಸ್ ಹಾಗೂ ಕಾನ್ಸಂಟ್ರೇಷನನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ 2 ಎಫೆಕ್ಟಿವ್ ಆಗಿರುವ, ಸಿಂಪಲ್ ಆಗಿರುವ, ಪವರ್ಫುಲ್ ಆಗಿರುವ ಟೆಕ್ನಿಕ್ಸ್ಗಳನ್ನು ಹೇಳಿಕೊಡುವನಿದ್ದೇನೆ. ಅವು ಇಂತಿವೆ. ನಂಬರ್ 1, ಹಾರ್ಟ್ ಆಫ್ ದ ರೋಸ್ ಥೆರಪಿ. ನೀವು ನಿಮ್ಮ ಫೋಕಸನ್ನು ಇನ್ಸ್ಟಂಟಾಗಿ ಹೆಚ್ಚಿಸಿಕೊಳ್ಬೇಕಂತಂದರೆ ನೀವು ಹಾರ್ಟ್ ಆಫ್ ದ ರೋಸ್ ಥೆರಪಿಯನ್ನು ಫಾಲೋ ಮಾಡಿ. ಇದು ತುಂಬಾ ಸಿಂಪಲ್ ಆಗಿರುವ ಥೆರಪಿಯಾಗಿದೆ, ಸಿಂಪಲ್ ಆಗಿರುವ ಟೆಕ್ನಿಕ್ ಆಗಿದೆ. ನೀವು ಇದನ್ನು ನಿಮ್ಮ ಮನೆಯಿಂದಲೇ ಮಾಡ್ಬೋದು. ನೀವು ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ರೂಮಲ್ಲಿ ಒಂದು ಗ್ಲಾಸಲ್ಲಿ ಒಂದು ಗುಲಾಬಿ ಹೂವನ್ನು ಹಾಕಿಡಿ ಮತ್ತು ರೂಮಿನ ಎಲ್ಲ ಲೈಟ್ಗಳನ್ನು ಬಂದ್ ಮಾಡಿ ಅದನ್ನು ನೋಡಿ. 5 ರಿಂದ 10 ನಿಮಿಷ ಒಂದು ಕತ್ತಲೆ ಕೋಣೆಯಲ್ಲಿ ಕುಳಿತುಕೊಂಡ್ಬಿಟ್ಟು ಒಂದು ಗ್ಲಾಸಲ್ಲಿರುವ ಗುಲಾಬಿ ಹೂವನ್ನು ನೋಡಿ. ಸೊ 5 ರಿಂದ 10 ನಿಮಿಷ ನೋಡೋದಿದೆ. ಅದನ್ನು ನೋಡುವಾಗ ಮನದಲ್ಲಿ ಯಾವುದೇ ತೆರನಾದ ವಿಚಾರಗಳನ್ನು ತರುವಂತಿಲ್ಲ. ಕಂಪ್ಲೀಟ್ ನ್ಯೂಟ್ರಲ್ ಆಗಿ ಆ ಹೂವನ್ನು ನೋಡೋದಿದೆ, ಪ್ರೀತಿಯಿಂದ ನೋಡೋದಿದೆ. ನಿಮ್ಮ ಗಮನವೆಲ್ಲ ಆ ಹೂವಿನ ಮೇಲೆ ಇರಬೇಕು. ಸೊ ಈ ರೀತಿ ನೀವು 21 ದಿನಗಳ ತನಕ ಕಂಟಿನ್ಯೂಸ್ ಆಗಿ ಈ ಟೆಕ್ನಿಕನ್ನು, ಈ ಥೆರಪಿಯನ್ನು ಫಾಲೋ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಫೋಕಸ್ ಹಾಗೂ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ. ಇದನ್ನು 21 ದಿನಗಳ ತನಕ ಟ್ರೈ ಮಾಡಿ. ರಿಸಲ್ಟ್ ಏನು ಬರುತ್ತೆ ಅನ್ನೋದನ್ನು ಬಂದು ಇಲ್ಲಿ ಕಮೆಂಟ್ ಮಾಡಿ. ಈ ಒಂದು ಥೆರಪಿಯನ್ನು ಮಾಡೋಕ್ಕೆ ನಿಮಗೆ ಕಂಪಲ್ಸರಿಯಾಗಿ ಗುಲಾಬಿ ಹೂವೇ ಬೇಕಂತಿಲ್ಲ. ನೀವು ಬ್ಯೂಟಿಫುಲ್ ಆಗಿರೋ ಬೇರೆ ಯಾವುದೇ ಹೂವನ್ನು ತೆಗೆದುಕೊಳ್ಳಬಹುದು. ಆದರೆ ಗುಲಾಬಿ ಹೂವಿಗೆ ಜಾಸ್ತಿ ಮಹತ್ವ ಯಾಕಪ್ಪ ಅಂತಂದರೆ ಗುಲಾಬಿ ಹೂವು ತುಂಬಾ ಸುಂದರವಾಗಿರುತ್ತೆ ಮತ್ತು ಅದರಿಂದ ಸುಂದರ ಸುವಾಸನೆ ಕೂಡ ಬರ್ತಾ ಇರುತ್ತೆ. ಸೊ ಇದರಿಂದ ಈ ಥೆರಪಿ ಮಾಡೋಕ್ಕೆ ನಿಮಗೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕಾಗಿ ಗುಲಾಬಿ ಹೂವನ್ನೇ ಸೆಲೆಕ್ಟ್ ಮಾಡಿಕೊಳ್ಳೋಕ್ಕೆ ಟ್ರೈ ಮಾಡಿ. ಸಿಗದಿದ್ದರೆ ಬೇರೆ ಯಾವುದಾದ್ರೂ ಹೂವನ್ನು ತೆಗೆದುಕೊಳ್ಳಿ, ನಡೆಯುತ್ತೆ. ನಂಬರ್ 2, ತ್ರಾಟಕ್ ಕೂಡ ನಿಮ್ಮ ಕಾನ್ಸಂಟ್ರೇಷನನ್ನು ಮತ್ತು ಫೋಕಸನ್ನು ಹೆಚ್ಚಿಸಿಕೊಳ್ಳೋಕ್ಕೆ ಒಂದು ಸಿಂಪಲ್ ಆಗಿರುವ ಮತ್ತು ಮೋಸ್ಟ್ ಪವರ್ಫುಲ್ ಆಗಿರುವ ಟೆಕ್ನಿಕ್ ಆಗಿದೆ. ಸೊ ಇದೊಂಥರ ಯೋಗ ಅನ್ನಬಹುದು. ಸೊ ಈ ತ್ರಾಟಕದಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ ಪ್ರತಿದಿನ ಸೂರ್ಯೋದಯವನ್ನು ಮತ್ತು ಸೂರ್ಯಾಸ್ತವನ್ನು ನೋಡಬೇಕು. ತಪ್ಪದೇ ಸನ್ರೈಸ್ ಮತ್ತು ಸನ್ಸೆಟನ್ನು ನೋಡಬೇಕು. 5 ರಿಂದ 10 ನಿಮಿಷಗಳ ಕಾಲ ನೋಡಿದರೆ ಸಾಕು. ಇಲ್ಲೂ ಕೂಡ ನಿಮ್ಮ ಎಲ್ಲ ಗಮನ ಸೂರ್ಯನ ಮೇಲೆ ಇರಬೇಕು. ಸೂರ್ಯ ಉದಯಿಸುವಾಗ, ಸೂರ್ಯ ಮುಳುಗುವಾಗ ನಿಮ್ಮ ಗಮನ ಸೂರ್ಯನ ಮೇಲಷ್ಟೇ ಇರಬೇಕು. ಮನದಲ್ಲಿ ಯಾವುದೇ ತೆರನಾದ ವಿಚಾರಗಳನ್ನು ತರುವಂತಿಲ್ಲ. 100% ಧ್ಯಾನ ಸೂರ್ಯನ ಮೇಲೇ ಇರಬೇಕು. 5 ರಿಂದ 10 ನಿಮಿಷ ಪ್ರತಿದಿನ ಈ ರೀತಿ ಸೂರ್ಯನನ್ನು ನೋಡಿದರೆ ಸಾಕು. ಸೊ ನಿಮ್ಮ ಫೋಕಸ್ಸು, ಕಾನ್ಸಂಟ್ರೇಷನ್ನು ಹೆಚ್ಚಾಗುವುದರ ಜೊತೆಗೆ ನಿಮಗೆ ಚಸ್ಮಾ ಬಂದಿದ್ದರೆ ಅದು ಕೂಡ ಇಳಿದು ಹೋಗುತ್ತೆ. ಸೊ ನೀವು ಇದನ್ನು ಟ್ರೈ ಮಾಡಿ. ಒಂದು ವೇಳೆ ನಿಮಗೆ ಪ್ರತಿದಿನ ಸೂರ್ಯೋದಯ ಮತ್ತು ಸೂರ್ಯಾಸ್ತವನ್ನು ನೋಡೋಕ್ಕೆ ಆಗದೇ ಇದ್ದರೆ ಡೋಂಟ್ ವರಿ, ನೀವು ಮನೆಯಲ್ಲೂ ಕೂಡ ಇದನ್ನು ಮಾಡಬಹುದು. ಇದಕ್ಕೊಂದು ಅಲ್ಟರ್ನೇಟಿವ್ ಮೆಥಡ್ ಇದೆ. ಸೊ ನೀವು ನಿಮ್ಮ ರೂಮಲ್ಲಿ ಎಲ್ಲ ಲೈಟ್ಸ್ಗಳನ್ನು ಆಫ್ ಮಾಡಿ ಒಂದು ಸಣ್ಣ ದೀಪವನ್ನು ಹಚ್ಚಿ, ಎಣ್ಣೆ ದೀಪ ಇರುತ್ತಲ್ಲ, ಸೊ ಆ ದೀಪವನ್ನು ಹಚ್ಚಿ ಮತ್ತು ಅದನ್ನು 5 ರಿಂದ 10 ನಿಮಿಷ ನೋಡ್ತಾ ಕೂಡಿ. ಕತ್ತಲ ಕೋಣೆಯಲ್ಲಿ ಕುಳಿತುಕೊಂಡ್ಬಿಟ್ಟು ಆ ದೀಪವನ್ನೇ ನೋಡಿ. ನಿಮ್ಮ ಎಲ್ಲ ಗಮನ ಆ ದೀಪದ ಮೇಲೇ ಇರಬೇಕು. ಮನದಲ್ಲಿ ವಿಚಾರ ಮಾಡುವಂತಿಲ್ಲ. 5 ರಿಂದ 10 ನಿಮಿಷ ನೋಡಬೇಕು. ಸೊ ಈ ರೀತಿ ನೀವು ತ್ರಾಟಕ್ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಫೋಕಸ್ಸು ಮತ್ತು ಕಾನ್ಸಂಟ್ರೇಷನ್ನು ಹೆಚ್ಚಾಗುತ್ತೆ. ಈ 2 ಪವರ್ಫುಲ್ ಟೆಕ್ನಿಕ್ಗಳನ್ನು 21 ದಿನಗಳ ತನಕ ಫಾಲೋ ಮಾಡಿ ಮತ್ತು ರಿಸಲ್ಟ್ ಏನು ಬರುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಆಲ್ ದ ವೆರಿ ಬೆಸ್ಟ್ एंड थैंक यू सो मच. हाय, यदि आप टाइम मैनेजमेंट स्किल्स को, मनी मैनेजमेंट स्किल्स को और बिजनेस स्किल्स को सीखना चाहते हैं तो आप www.roaringbusinessschool.com को विजिट कीजिए और सीखिए.